ಕಲಬುರಗಿ ಜಿಲ್ಲೆಯಲ್ಲಿ 2024-25ರಲ್ಲಿ ತೊಗರಿ ಬೆಳೆಗಳಿಗೆ ನೆಟೆ ರೋಗ, ಕಳಪೆ ಬೀಜ ಮತ್ತು ತೇವಾಂಶ ಕೊರತೆಯಿಂದ ಹಾಳಾಗಿರುವ ಬೆಳೆಗಳಿಗೆ ಬಾಕಿ ಇರುವ 326 ಕೋಟಿ ಪರಿಹಾರ ಹಾಗೂ ಬೆಳೆ ವಿಮಾ ರಹಿತ ರೈತರಿಗೆ 307 ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆ ಮಾಡಬೇಕು ಹಾಗೂ ಪ್ರಸಕ್ತ ಸಾಲಿನ ಅತಿವೃಷ್ಟಿಯಿಂದ ಹಾನಿಯಾಗಿರುವ ರೈತರ ಬೆಳವಣಿಗೆಗೆ ಪ್ರತಿ ಎಕರೆಗೆ ರೂಪಾಯಿ 10,000 ಅಂತೆ ಮಧ್ಯಂತರ ಪರಿಹಾರ ನೀಡಬೇಕು ಅಂತ ಜಿಲ್ಲಾ ರೈತ ಹೋರಾಟ ಸಮಿತಿ ಆಗ್ರಹಿಸಿದೆ. 2024-25ನೇ ಸಾಲಿನಲ್ಲಿ ಹಾನಿಯಾದ ಬೆಳೆಗಳಿಗೆ ಮಾರ್ಚ್ 2024-25ರಂದು 667.73 ರೂಪಾಯಿ ಪರಿಹಾರ ಮಂಜೂರಾತಿಯಾಗಿದ್ದು, ಅದರಲ್ಲಿ ಈವರೆಗೆ 340.99 ಕೋಟಿ ರೂಪಾಯಿ ಮಾತ್ರ ವಿಮಾ ಹಣ ಬಿಡುಗಡೆ ಮಾಡಿದೆ. ಉಳಿದ ರೂಪಾಯಿ 326.83 ಕೋಟಿ ರೂಪಾಯಿ ಪರಿಹಾರದಲ್ಲಿ ಹಣದಲ್ಲಿ ರೂಪಾಯಿ 291 ಕೋಟಿ ಹಣವನ್ನು ಮಾತ್ರ ಮುಂದಿನ ವಾರದೊಳಗೆ ಬಿಡುಗಡೆ ಮಾಡುವುದಾಗಿ ಸರ್ಕಾರ ಹೇಳಿದೆ. ಆದರೆ ಬಾಕಿ ಇರುವ ಎಲ್ಲ 326 ಕೋಟಿ ರೂಪಾಯಿ ವಿಮಾ ಹಣವನ್ನು ಸರ್ಕಾರ ಕೂಡಲೇ ಬಡ್ಡಿ ಸಮೇತ ಬಿಡುಗಡೆ ಮಾಡಬೇಕು. ಅದರಂತೆ ವಿಮಾರಹಿತ ರೈತರಿಗೆ 307 ಕೋಟಿ ರೂಪಾಯಿ ಘೋಷಣೆ ಮಾಡುವಂತೆ ಮತ್ತು ಅದರಂತೆ ಈ ವರ್ಷದಲ್ಲಿ ಅತಿವೃಷ್ಟಿಯಿಂದ ಹಾನಿಯಾಗಿರುವ ಬೆಳೆಗಳಿಗೆ ಪ್ರತಿ ಎಕರೆಗೆ 10,000 ಮಧ್ಯಂತರ ಪರಿಹಾರ ನೀಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದ್ದಾರೆ. ಸೆಪ್ಟೆಂಬರ್ 17ರ ಒಳಗಾಗಿ ಬೇಡಿಕೆ ಈಡೇರದೇ ಇದ್ರೆ ಮುಖ್ಯಮಂತ್ರಿಗೆ ಬೈಕಾಟ್ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಾವು ಮಾರ್ಚ್ನಲ್ಲಿ ನಡೀತಕ್ಕಂಥ ಒಂದು ಹೋರಾಟದ ರೂಪರೇಷೆ ನಮಗೆ 665 ಕೋಟಿ ರೂಪಾಯಿ ಬಿಡುಗಡೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಉಸ್ತುವಾರಿ ಮಂತ್ರಿಗಳಾದಂಥ ಪ್ರಿಯಾಂಕ ಖರ್ಗೆ ಅವರು ಒಂದು 300 ಕೋಟಿ ರೂಪಾಯಿ ಸರಾಸರಿ ಬಿಡುಗಡೆಯಾಗಿತ್ತು. ಮತ್ತೆ ಪತ್ರಿಕಾಗೋಷ್ಠಿ ಮಾಡಿ 291 ಚಿಲ್ಲರ್ ಕೋಟಿ ಹಣ ರೈತರಿಗೆ ಬಿಡುಗಡೆ ಮಾಡಿದ್ದಾರೆ. ಅದು ಇನ್ನೂ ಬಂದು ಮುಟ್ಟಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ಬಂದದ್ದು, ಅವಾಗೂ ಇದೇ ಥರ ಬಂದಿತ್ತು, ಈ ಥರನೂ ಕೂಡ ಇವಾಗಲೂ ಕೂಡ ಪತ್ರಿಕೆ ಹೇಳಿಕೆ ಬಂದದ. ಇನ್ನುಳಿದಂಥ ಹಣವನ್ನು ಇನ್ನೇನು ಉಳಿದು ಇನ್ನೂ ಸ್ವಲ್ಪ ಅದನ್ನು ಕೂಡ ತಕ್ಷಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ನಮ್ಮದಿದೆ. ಹಾಗಾಗಿ ವಿಮೆ ರಹಿತ ಈ ಕಲಬುರಗಿ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದು ಹಾನಿಯಾಗಿರ್ತಕ್ಕಂಥ ವಿಮೆ ರಹಿತ ರೈತರಿಗೂ ಕೂಡ ಹಣ ಬಿಡುಗಡೆ ಮಾಡಬೇಕಂತಕ್ಕಂಥದ್ದು ಒತ್ತಾಯ. ಮತ್ತು ಈ ವರ್ಷವೂ ಕೂಡ ಪರಿಹಾರ ಮತ್ತು ಇನ್ಶೂರೆನ್ಸ್ ಓದಕ್ಕಿಂತ ಹೆಚ್ಚಿಗೆ ಈ ಸಾರಿನೂ ಕೂಡ ಇನ್ಶೂರೆನ್ಸ್ ರೈತರು ಮಾಡಿಸಿದ್ದಾರೆ. ಇನ್ಶೂರೆನ್ಸ್ ಹ್ಯಾಂಗೆ ಮಾಡಿದಾರೋ ನಾವು ರೈತ ಮುಖಂಡರೆಲ್ಲ ಸೇರಿ ಜಿಲ್ಲಾ ಆಡಳಿತ JDಗಳು ಜಿಲ್ಲಾಧಿಕಾರಿ ಏನು ಮಾಡಿದಾರೋ ಗೊತ್ತಿಲ್ಲ, ಪ್ರವಾಸ ಮಾಡಿದ್ದೇವೆ ನಾವೆಲ್ಲನೂ ಸರಿಯಾದ ವ್ಯವಸ್ಥೆಯಲ್ಲಿ ಸಮೀಕ್ಷೆ ಮಾಡಿದ್ವಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಆ ಸಮೀಕ್ಷೆ ನಮಗೇನು ಸಮಂಜಸ ಅಲ್ಲ, ಅವ್ರ ಮೇಲೆ ವಿಶ್ವಾಸ ಇಲ್ಲ. ಯಾಕಂದರೆ ಹೋದ ಸಾರಿನೂ ಕೂಡ ಸಾಕಷ್ಟು ಬಾರಿ ನಾವು ಹೇಳಿದ್ರು ಕೂಡ ಸಮೀಕ್ಷೆ ಸರಿಯಾಗಿ ಮಾಡಿಲ್ಲ. ಈ ಸಾರಿ ಅತ್ಯಂತ ಹಾಳಾಗಿರ್ತಕ್ಕಂಥ ಜಮೀನುಗಳಲ್ಲಿ ನೀರು ಒಡೆದು ಅರಣಿ ಹೊಡೆದಿದ್ದಾವೆ, ಜಮೀನು ಹಾಳಾಗಿದೆ, ಉದ್ದ, ಹೆಸರು, ಎಳ್ಳು, ತೊಗರಿ ಹೀಗೆ ಇತ್ಯಾದಿ ಬೆಳೆಗಳನ್ನು ರೈತನ ಹಾಳಾಗಿರ್ತಕ್ಕಂಥದ್ದು. ತಕ್ಷಣ ಇದನ್ನು ಕೂಡ ಸಮೀಕ್ಷೆ ಮಾಡಬೇಕು, ಅತ್ಯಂತ ಪ್ರಮುಖವಾದ ಸರ್ವೆ ಆಗಬೇಕು ಅಂತಕ್ಕಂಥ ನಮ್ಮ ಬೇಡಿಕೆ ಇದೆ. ಇನ್ನೇ ಕೆಲವರು ಏನು ಹೇಳ್ತಾರೆ, ನನ್ನ ಪಾಣಿ ತೊಗರಿ ಇದೆ ಸರ್, ಹೆಸರು ಅಂತ ಹಾಕಿದ್ದಾರೆ, ಹೆಸರು ಇದ್ದಿದ್ದು ತೊಗರಿ ಹಾಕಿದ್ದಾರೆ, ಇದು ಹೇಗೆ ಮಾಡಬೇಕು ಅಂತಕ್ಕಂಥ ನಮಗೂ ಕೆಲವೊಂದು ಫೋನ್ ಬರ್ತಾ ಇದ್ದಾವೆ. ನಾನು ಸರಿ ಇದೋ ತಪ್ಪದೋ ಅಂತಕ್ಕಂಥ ನೋಡಿಕೊಂಡು ಅವ್ರನ್ನ ಸಮೀಕ್ಷೆ ಮಾಡ್ಕೊಂಡು ಆ ಪಾಣಿ ತೊಗೊಂಬರಿ, ಪಾಣಿ ತೊಗೊಂಡ್ಮೇಲೆ ಸತ್ಯ ಅದನ್ನ ಇಲ್ಲ ನೋಡ್ತೀವಿ ಅಂತಕ್ಕಂಥದ್ದು ಸತ್ಯ ಇದೆ. ಅಂದರೆ ಇದನ್ನು 16 ಜಾಗನಾಗ ಈ ಥರ ಸಮೀಕ್ಷೆ ಆಗ್ಯದ, ಇದು ಸುಳ್ಳು ಸಮೀಕ್ಷೆ ಮಾಡ್ತಾ ಇದ್ದಾರೆ. ಈ ಸಮೀಕ್ಷೆಯಲ್ಲಿ ಸತ್ಯ ಇಲ್ಲ, ಈ ಜಿಲ್ಲಾ ಆಡಳಿತದಲ್ಲಿ ನಮಗೂ ಭರವಸೆ ಇಲ್ಲ ಅಂತಕ್ಕಂಥ ಪ್ರಶ್ನೆ ಬಂದದ್ದು. ಹಾಗಾಗಿ ದಯವಿಟ್ಟು ನೀವು ಒಂದು ವೇಳೆ ಇದನ್ನು ಸರಿಯಾದ ಸಮೀಕ್ಷೆ ಆಗಲಿಲ್ಲ, ಸರಿಯಾದ ರೀತಿಯಲ್ಲಿ ರೈತರಿಗೆ ಪರಿಹಾರ ಇನ್ಶೂರೆನ್ಸ್ ಸಿಗಲಿಲ್ಲ ಅಂದರೆ ನಾವು ದೊಡ್ಡ ಹೋರಾಟದ ವಿಚಾರ ಮತ್ತೆ ಏನು ಮಾರ್ಚ್ನಲ್ಲಿ ನಡೆದಿರ್ತಕ್ಕಂಥ ಹೋರಾಟ ಅದಕ್ಕಿಂತ ಹೆಚ್ಚಿನ ಪ್ರಮಾಣ ಹೋರಾಟ ಮಾಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಸಭೆಯಲ್ಲಿ ಆಗಿದೆ. ಅದಕ್ಕಾಗಿ ಈಗ ಏನು ಮುಖ್ಯಮಂತ್ರಿ ಬರ್ತಾರೆ, ಕಲಬುರಗಿಗೆ ಏನು ಮುಖ್ಯಮಂತ್ರಿ ಬರ್ತಾರೆ, ಒಂದು ವೇಳೆ 17ನೇ ತಾರೀಕು ಒಳಗಾಗಿ ನಾವು ಹೇಳಿರ್ತಕ್ಕಂಥದ್ದು ಈ ವಿಮೆ ಹಣ ಪರಿಹಾರ ಇವೆಲ್ಲವನ್ನು ನೀವು ಹೇಳಿಕೆ ಕೊಟ್ಟು ಇಲ್ಲಿ ಬರಬೇಕು. ಒಂದು ವೇಳೆ ನೀವು ಹಾಗೆ ಬಂದು ಹೋತಾ ಅಂದ್ರೆ ನಾವು ನಿಮಗೆ ಗುಲ್ಬರ್ಗ ನಗರದಲ್ಲಿ ಅಲೋ ಮಾಡೋಲ್ಲ ಅಂತಕ್ಕಂಥ ರೈತರು ವಿಶೇಷ ನಾವು ಚರ್ಚೆ ಮಾಡಿದ್ದೀವಿ. ಹೆಚ್ಚಿನ ಜನಸಂಖ್ಯೆ ಸೇರಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇನ್ನೊಂದು ಸಾರಿ ಹೇಳ್ತೀನಿ, ಉಸ್ತುವಾರಿ ಮಂತ್ರಿಗಳಿಗೆ ತಾವು ಕೂಡ ರಾಜ್ಯದ ಮುಖ್ಯಮಂತ್ರಿಗೆ ಹೇಳ್ರಿ, ಆ ಕೃಷಿ ಮಂತ್ರಿ ಎಲ್ಲೇನ ಅಂಥೇಳಿ. ಯಾಕಪ್ಪ ಅಂದ್ರೆ ನಿಮ್ಮ ಭಾಗದಲ್ಲಿ ಮಂಡ್ಯ ಮೈಸೂರು ಕೃಷಿ ಮಂತ್ರಿ ಇರ್ಬೋದು, ಆದರೆ ಮಂಡ್ಯ ಮೈಸೂರದಲ್ಲಿ ಕೃಷಿ ಮಂತ್ರಿಗಳದ್ದು ಏನದ ಅಂದ್ರೆ ಅಲ್ಲಿ ಅಡಿಕೆ ತೆಂಗು ಇರೋದ್ರಿಂದ ನೀರು ಎಷ್ಟು ಬಂದರೂ ಹಾಳಾಗೋದಿಲ್ಲ. ಆದರೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗ ವಿಶೇಷತ ರೈತರಿರೋದ್ರಿಂದ ಇಲ್ಲಿ ಬೆಳೆಗಳು ಹಾಳಾಗಿರ್ತಕ್ಕಂಥದ್ದು ಒಂದೇ ಒಂದು ಚಕಾರ.
ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಕೃಷಿ ಮಂತ್ರಿ ಎಲ್ಲಿದ್ದಾನೆ ಹೇಳ್ರಿ? ಹಾಂ, ನಾಟಕವೇ ಆಗಲ್ಲ. ಸ್ವಲ್ಪ ಆದ್ರೂ ಅಟ್ಲೀಸ್ಟ್ ಅವನಿಗೆ ಕಾಮನ್ ಸೆನ್ಸ್ ಇರಬೇಕು. ಈ ಭಾಗದಲ್ಲಿ ಅದು ಕಲ್ಯಾಣ ಕರ್ನಾಟಕ ಬರಲಿ, ಬಂದು ಹೋಗ್ಬೇಕಲ್ಲ, ಏನಾಗಿದೆ ನೋಡ್ಬೇಕಂತಕ್ಕಂತಲ್ಲ ಸರ್ಕಾರಕ್ಕೆ ಹೇಳ್ರಿ. ನಿಮ್ಮ ಅಧಿಕಾರಿಗಳು ಹೇಳ್ತಾ ಇಲ್ಲ. ಇವತ್ತು ಕೃಷಿ ಮಂತ್ರಿಗೆ ನಾವು ನೋಡಿ ಸರ್ಕಾರ ಬಂದು ಹಿಡ್ದನ್ ಎಲ್ರಿ ಕೃಷಿ ಮಂತ್ರಿ? ಈ ಥರ ಆದರೆ ರಾಜ್ಯ ಉಳಿಗೆ ಸಾಧ್ಯ ಅದ, ರೈತರು ಉಳಿಗೆ ಸಾಧ್ಯ ಅದ. ಅದಕ್ಕಾಗಿ ಕೃಷಿ ಮಂತ್ರಿಗಳಿಗೂ ಹೇಳ್ತಾ ಇದ್ದೀವಿ, ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾವು ವಿಶೇಷವಾಗಿ ಹೇಳ್ತಕ್ಕಂಥದ್ದೇನೋ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ 17ನೇ ತಾರೀಕಿಗೆ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮ ಸ್ವಾಗತದ ಇಲ್ಲಂತಿಲ್ಲ. ಆದರೆ ಇಲ್ಲಿ ಇರ್ತಕ್ಕಂಥ ಸನ್ನಿಹಿತ ಸಮಯದಲ್ಲಿ ಅವರು ನಮಗೆ ಬಿಡುಗಡೆ ಮಾಡಿ, ಇವೆಲ್ಲ ಪರಿಹಾರ, ಇವು ಇನ್ಶೂರೆನ್ಸ್ ಬಿಡುಗಡೆ ಮಾಡೇ ಇಲ್ಲಿ ಕಲಬುರಗಿ ಬರಬೇಕು. ಒಂದು ವೇಳೆ ಇದನ್ನು ಏನು ಮಾಡಲಾರ್ದ ಕಲಬುರಗಿ ಬರ್ತಾ ಅಂದರೆ ನಾವು ತಮಗೆ ಬೈಕಟ್ ಮಾಡ್ತೇವೆ ಅಂತಕ್ಕಂಥದ್ದು. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.